ನಮ್ಮೊಂದಿಗೆ ಮಾಜಿ ಡಿ.ಸಿ.ಎಂ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಸರ್, ಈಗ ಸದ್ಯ ವಿಚಾರ RSS ಬ್ಯಾನ್ ಮಾಡಬೇಕು ಅಥವಾ ಸರ್ಕಾರಿ ಜಾಗಗಳಲ್ಲಿ RSS ಕಾರ್ಯಕ್ರಮ ನಡಿಬಾರ್ದು, ಚಟುವಟಿಕೆ ನಡಿಬಾರ್ದು ಅನ್ನುವಂತಹ ಪತ್ರ ಬರೆದಿರುವಂಥದ್ದು, ಏನ್ ಹೇಳ್ತೀರಿ? ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ ಸಾರ್ವಜನಿಕ ಸ್ಥಳನ ಬಳಕೆ ಮಾಡೋಕ್ಕೆ. ಇದನ್ನು ನಿಷೇಧ ಮಾಡೋಕ್ಕೆ ಇವ್ರು ಯಾರು? ಸೊ ಇವ್ರದೇನು ಖಾಸಗಿ ಆಸ್ತಿನ? ಸೊ ಇವ್ರದೇನು ಖಾಸಗಿ ಅಲ್ಲ, ಸಾರ್ವಜನಿಕ ಆಸ್ತಿ. ಜನ ಕೊಟ್ಟಂಥ ತೆರಿಗೆನಲ್ಲಿ ಜನ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಅಧಿಕಾರಿಗಳನ್ನ ಇಂಥವನ್ನೆಲ್ಲ ಅಲ್ಲೇ ಕಾನೂನಾತ್ಮಕವಾಗಿ ಈಗಾಗಲೇ ಸ್ಕ್ರೂಟಿನಿಯಾಗಿ ನ್ಯಾಯಾಲಯಗಳಲ್ಲಿ ಎತ್ತಿಡ್ತಿದ್ರೆ ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ಅವ್ರ ಸ್ವಇಚ್ಛೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋಂಥದ್ದು ರಾಷ್ಟ್ರ ನಿರ್ಮಾಣದ ಸಂಘಟನೆ. ಹಾಗಾಗಿ ಸರ್ಕಾರಿ ಇದೇನು ರಾಜಕೀಯ ಪಕ್ಷನೇ ಅಲ್ಲ, ರಾಜಕೀಯ ಪಕ್ಷ ಅಲ್ಲ. ಸೊ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವಂಥದ್ದಿದೆ. ಸೊ ಇದನ್ನು ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟು ಮೂಲಭೂತವಾಗಿ ನಿಮ್ಗೆ ಅರ್ಥ ಆಗಲ್ವಾ, ಗೊತ್ತಿಲ್ವಾ, ಪರಿಜ್ಞಾನ ಇಲ್ವಾ ನಿಮಗೆ? RSS ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷ ಇಲ್ಲ ಅನ್ನುವಂಥದ್ದು ಖಂಡಿತ. ನೋಡಿ, RSS ಇಡೀ ದೇಶಕ್ಕೆ ದೊಡ್ಡ ಶಕ್ತಿ. ರಾಷ್ಟ್ರ ನಿರ್ಮಾಣ ಇವತ್ತು ಇಡೀ ದೇಶದ ಜನರ ಹಿತಕ್ಕಾಗಿ, ಕಲ್ಯಾಣಕ್ಕಾಗಿ ಎಲ್ಲವನ್ನು ತ್ಯಜಿಸಿ ಪ್ರಚಾರಕರಾಗಿ ಕೆಲಸ ಮಾಡೋಂಥ ಸಾವಿರಾರು ಲಕ್ಷಾಂತರ ಜನ ಸ್ವಯಂ ಸೇವಕರಿದ್ದಾರೆ. ಅವರೆಲ್ಲ ತ್ಯಾಗ ಬಲಿದಾನದಿಂದ ಇವತ್ತು ದೇಶದಲ್ಲಿ ಒಳ್ಳೆ ಕೆಲಸಗಳಾಗ್ತಿದೆ. ಇವರಂಗೆ ಅಧಿಕಾರ ಕೊಟ್ಟಿರೋ ದುರ್ಬಳಕೆ ಮಾಡ್ಕೊಂಡು ಜನವಿರೋಧಿಯಾಗಿರೋರಿಗೆ ಇವ್ರಿಗೆ RSS ಬಗ್ಗೆ ಮಾತಾಡುವಂಥ ನೈತಿಕತೆಯೂ ಇಲ್ಲ, ಮೌಲ್ಯನೂ ಇಲ್ಲ. ನಮಗೂ ಪ್ರೇರೇಪಣೆ ಇವತ್ತು RSS ಇದೆ. ಆ ಪ್ರೇರೇಪಣೆ ಒಂದಿಗೆ ಮಾಡ್ತೀವಿ. ಏನಿದೆ ಒಳ್ಳೇದು, ಇನ್ನೊಬ್ಬರಿಂದ ಕಲ್ತ್ರೆ ಏನಿದೆ? ಪ್ರೇರೇಪಣೆ ಕೊಟ್ಟು ಒಳ್ಳೆ ಮಾರ್ಗದರ್ಶನ ಪಡ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪಿದೆ? ಎಲ್ಲವನ್ನು ಪಡ್ಕೊಳ್ಳೋವಂಥದ್ದಾಗುತ್ತೆ ಸಮಾಜದ ಒಳ್ಳೆತಿಗಾಗಿ. ಓಕೆ, ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ಸರ್ ಪ್ರಿಯಾಂಕಾ ಖರ್ಗೆ ಅವರಿಗೆ. ಸರ್ಕಾರದಲ್ಲಿದ್ದಾರೆ, ಅವರ ಸರ್ಕಾರ ಅಷ್ಟು ಅಸಹಾಯಕತೆನ ತನಿಖೆ ಮಾಡಿ ಯಾರನ್ನ ಇವರಿಗೆ ಬೆದರಿಕೆ ಕೊಡ್ತಿದ್ದಾರೆ ತನಿಖೆ ಮಾಡಲಿ. ಈ ಸರ್ಕಾರದಲ್ಲಿ ಅದು ಮಾಡೋಕ್ಕಾಗ್ತಿಲ್ವಾ? ಸುಮ್ಮನೆ ಹೀಗೆ ತೌಡು ಕೊಟ್ಟೋ ಕೆಲಸ ಆಗ್ತಿದ್ಯಾ? ಇವ್ರಿಗೆ ಅಧಿಕಾರ ಇದೆ, ಜವಾಬ್ದಾರಿ ಇದೆ, ಏನನ್ನು ಬೇಕಾದ್ರೆ ತನಿಖೆ ಮಾಡಲಿ. ಯಾರು ಇವರಿಗೆ ಬೆದರಿಕೆ ಕಾಲನ್ನು ಕೊಟ್ಟಿದ್ದಾರೆ ತನಿಖೆ ಮಾಡಿ. ಓಕೆ, ಇನ್ನು ಕೊನೆಯದಾಗಿ ದಿನೇಶ್ ಗುಂಡೂರಾವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, RSS ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರದು ಅನ್ನುವಂಥದ್ದು. ಈಗಲ್ಲ ಹೇಳಿದೆ ನ್ಯಾಯಾಲಯದಲ್ಲೇ ಇದೆ, ತಿಳಿಯುವಂಥದ್ದಾಗಿದೆ. ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ಸ್ವಯಂ ಪ್ರೇರಿತರಾಗಿ. ಇದಕ್ಕೆ ಯಾವುದೂ ನಿರ್ಬಂಧ ಏನಿಲ್ಲ. ಇದೇನು ರಾಜಕೀಯ ಪಕ್ಷನಲ್ಲ, ಎಲ್ಲರೂ ಬಂದು ಭಾಗವಹಿಸ್ಬೋದು. ಅದನ್ನು ಇವ್ರು ಯಾವ ಕಾರಣದಲ್ಲೂ ಎಲ್ಲೂ ತಡೆಯಲಿಕ್ಕಾಗಲ್ಲ. ಧನ್ಯವಾದಗಳು. ಇದಿಷ್ಟು ಅಶ್ವತ್ಥನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.